ಫ್ರೆಂಡ್ಸ್, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಂದ ಬುಲ್ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ 10th ಜುಲೈ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಸ್ಮಾರ್ಟ್ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ ಹೊಸ ಆಲ್ ಟೈಮ್ ಹೈ 24,461 ಮಾಡಿದ್ದು. ಅಲ್ಲಿಂದ ನಿಫ್ಟಿ ಜೊತೆ ಬ್ಯಾಂಕ್ ನಿಫ್ಟಿ ಹಾಗೂ ಅದರ್ ಇಂಡೆಕ್ಸಸ್ ಅಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಈ ರೀತಿಯ ಸ್ಮಾರ್ಟ್ ಪ್ರಾಫಿಟ್ ಬುಕಿಂಗ್ ಕಾರಣ ಅಂತಂದ್ರೆ ಆಟೋ ಸೆಕ್ಟರ್ ಅಲ್ಲಿ ಕಂಪನಿಗಳು ತಮ್ಮ ವೆಹಿಕಲ್ ಪ್ರೈಸಸ್ ನ ಕಡಿಮೆ ಮಾಡಿರೋದು. ಸೊ ಈ ಕಡಿಮೆ ಮಾಡಿರೋಕೆ ಕಾರಣ ಅಂತಂದ್ರೆ ಅವರ ಸೇಲ್ಸ್ ಗ್ರೋತ್ ಅಷ್ಟು ಚೆನ್ನಾಗಿಲ್ಲ ಅಂತ. ಸೊ ಎಕಾನಮಿನಲ್ಲಿ ಫಂಡ್ ಫ್ಲೋ ಕಡಿಮೆ ಆಗಿದೆ ಅಂತ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋಕೆ ಶುರು ಆಯ್ತು. ಸೊ ನಾವು ನಿಫ್ಟಿನಲ್ಲಿ 2 ಲೆವೆಲ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ವಿ. ನಿಫ್ಟಿ ನಮ್ಗೆ 24,400 ಇಂದ 380 ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ, ಹಾಗೂ ಕೆಳಗಡೆ 24,350 ಹತ್ರ ನಾವು ಸ್ಟಾಪ್ ಲಾಸ್ ನ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ನಮ್ ಕಾಲ್ ಸೈಡ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇನ್ನು ನಾವು 24,350 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ, ಹಾಗೂ ಟಾರ್ಗೆಟ್ ಕೆಳಗಡೆ 24,200 ಅಂತ ಹೇಳಿದ್ವಿ. ನಿಫ್ಟಿ ಈ ಲೆವೆಲ್ ನ ಕೂಡ ಬ್ರೇಕ್ ಆಗಿ 24,141 ಲೋನ್ ಮಾಡಿದ್ದು. ಅದೇ ಕ್ಯಾಂಡಲ್ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಕ್ಲೋಸಿಂಗ್ ಕೊಟ್ಟ ಮೇಲೆ ಅಲ್ಲಿಂದ ನಿಫ್ಟಿನಲ್ಲಿ ರಿಕವರಿ ಕೂಡ ಬಂತು. ಇಲ್ಲಿ ನೋಡೋದಾದ್ರೆ ನಿಫ್ಟಿ ಲೋವರ್ ಲೆವೆಲ್ ಇಂದ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರಿನ ಕಂಡು ಎಂಡ್ ಆಫ್ ದ ಡೇ 24,324 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಈಗ ನಾವು 11th ಜುಲೈ ನಿಫ್ಟಿ ಎಕ್ಸ್ಪೈರಿ ದಿನ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ಈಗ ನೋಡೋಣ. ಸೊ ನಿಫ್ಟಿ ಕ್ಲೋಸಿಂಗ್ 24,324 ಹತ್ರ ಬಂದಿದೆ. ಇನ್ನು 11 ಜುಲೈಗೆ ನಾವು ಫಸ್ಟ್ ಸ್ಟಾಪ್ ಲಾಸ್ ಲೆವೆಲ್ ಹಾಕೋಬೇಕಾಗಿರೋದು ನಿಫ್ಟಿಯ 24,250 ಲೆವೆಲ್. ಸೊ ನಿಫ್ಟಿ 24,250 ಮೇಲೆ ಇರೋವರೆಗೂ ನಾವು ನಿಫ್ಟಿನಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಇಲ್ಲಿಂದ ಬಂದಿರೋ ರಿಕವರಿ ಇದು ಕಂಟಿನ್ಯೂ ಆಗಿ ಮೇಲೆ 24,450 ಇಂದ 500 ಲೆವೆಲ್ ಹತ್ರ ಬಂದು ಈ ಲೆವೆಲ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ದಿನದ ಕೊನೆಯಲ್ಲಿ ಏನಾದರೂ ನಿಫ್ಟಿ 24,500 ಮೇಲೆ ಹೋಯ್ತು ಅಂತಂದ್ರೆ 24,600 ಹತ್ರ ಕೂಡ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ 24,250 ಕೆಳಗಡೆ ಬಂದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಇಂದ ಇಲ್ಲಿ ಸ್ಟಾಪ್ ಲಾಸ್ ಅಗೇನ್ ಹಿಟ್ ಆಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ಅಗೇನ್ ನಾವು ಪುಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮೇಲೆ 24,320 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಡೌನ್ ಮೂವ್ ನಿಫ್ಟಿನ ಕೆಳಗಡೆ 24,050 ಅಥವಾ 24,000 ಹತ್ತತ್ರದವರೆಗೆ ಬರೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ 2:30 PM ನಂತರ ಏನಾದ್ರೂ 24,000 ಕೆಳಗಡೆನೆ ಇತ್ತು ಅಂತಂದ್ರೆ 23,850 ಲೆವೆಲ್ ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ಕಾಲ್ ಸೈಡ್ ಅಥವಾ ಪುಟ್ ಸೈಡ್ ಟ್ರೆಂಡಿಂಗ್ ಮೂವ್ಮೆಂಟ್ ನ ನಾನು 11th ಜುಲೈ ನಿಫ್ಟಿ ಎಕ್ಸ್ಪೈರಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ಇಂದನೇ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ 52,200 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ. ಆದ್ರೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಶಾರ್ಪ್ ಕರೆಕ್ಷನ್ ಕಂಡಿದ್ದಕ್ಕಾಗಿ ನಾವು ಡಿಸೈಡ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ. ಯಾಕಂದ್ರೆ ಈ ರೀತಿ ಬಂದ ಶಾರ್ಪ್ ಕರೆಕ್ಷನ್ ಮೇನ್ ಸೈಕಲಾಜಿಕಲ್ ಲೆವೆಲ್ ಗಳ ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಇಂದ ನಾವು ಸಿ ಪೊಸಿಷನ್ಸ್ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ. ಆದ್ರೆ 52,000 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಖಂಡಿತವಾಗಿ ಪ್ರಯತ್ನ ಬೀಳ್ತಿದ್ವಿ. ಇನ್ನು ಬ್ಯಾಂಕ್ ನಿಫ್ಟಿ ಮೊದಲನೇ 1 ಅವರ್ 1.5 ಅವರ್ ಕರೆಕ್ಷನ್ ನಂತರ ದಿನವೆಲ್ಲ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 52,217 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 52,189 ಬರ್ತಾ ಇದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನ ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಕೆಳಗಡೆ ರೌಂಡಿಂಗ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಆಗಿದೆ. ಸೊ ನಮ್ಗೆ ಬ್ಯಾಂಕ್ ನಿಫ್ಟಿ ಏನಾದ್ರು 52,240 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ನಾವು ಸಿ ಪೊಸಿಷನ್ ನ ತಗೋಬಹುದು. ಕೆಳಗಡೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 52,100. ಸೊ ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟರೆ ಕೂಡ ಸಾಕು. ಸೊ ಇಲ್ಲಿಂದ ಬರೋ ರಿಕವರಿ ನಾನು ಬ್ಯಾಂಕ್ ನಿಫ್ಟಿನ ಮೇಲೆ
52,600 ಇಂದ 650 ಲೆವೆಲ್ ವರೆಗೆ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಲೆವೆಲ್ ಅಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಸೊ ಇಲ್ಲಿ ಕನ್ಸಲ್ಟೇಷನ್ ಆಗಿ ಅಗೇನ್ 52,700 ಮೇಲೆ ಹೋಗೋಕೆ ಶುರು ಆದ್ರೆ ಅಗೇನ್ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂವ್ ಮೇಲೆ 53,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ 52,000 ಸೈಕಾಲಜಿಕಲ್ ಸಪೋರ್ಟ್ ಇದೆ. ಇದ್ರ ಕೆಳಗಡೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ 51,900 ಕೆಳಗಡೆ ಹೋದ್ರೆ ಅಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಸೊ ಇಲ್ಲಿಂದ ಬರೋ ಕರೆಕ್ಷನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕೆಳಗಡೆ 51,500 ಇಂದ 400 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಈ ಬುಧವಾರದ ಮೂಮೆಂಟಮ್ ನೋಡ್ತಾ ಇದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ಅಪ್ ಮೂವ್ ಬುಲ್ಲಿಶ್ ಟ್ರೆಂಡ್ ಇದ್ರೆ ಅಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬೇಡಿ. ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ನೀವು ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.